ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಭಕ್ತಿ ಶಕ್ತಿ ದಿವ್ಯ ಚೇತನ ಹೆಸರಿನಲ್ಲಿ ಅಂಬಾದೇವಿ ಜಾತ್ರಾ ಮಹೋತ್ಸವ ಈ ಬಾರಿ ವಿಭಿನ್ನ ವಿಶೇಷ. ಅರುಣ್ ಕುಮಾರ್ ದೇಸಾಯಿ. ಸಿಗ್ನಲ್ನಲ್ಲಿ ಹಸಿರು ಬಣ್ಣ ಬಂದ ನಂತರ ವಾಹನ ಚಲಾಯಿಸಬೇಕು. ಇದು ಸಿಂಧನೂರು ವಾಹನ ಸವಾರರಿಗೆ ಅನ್ವಯಿಸುವುದಿಲ್ಲವೇ? ಆರ್ಎಸ್ಎಸ್ ಫ್ಯಾಸಿಸ್ಟ್ ಆಳ್ವಿಕೆ ಅಂತ್ಯಗೊಳಿಸಲು ದಮನಿತ ಸಮುದಾಯ ಮತ್ತು ದುಡಿಯುವ ವರ್ಗಗಳ ಬಲಿಷ್ಠ ಚಳವಳಿ ಕಟ್ಟೋಣ. ರಾತ್ರೋರಾತ್ರಿ ಭತ್ತ ಕಟಾವು, ಗ್ರಾಮೀಣ ಠಾಣೆಯ ಪೊಲೀಸರ ಸಹಕಾರ. ವೆಂಕಟೇಶ್ವರ ರಾವ್ ಆರೋಪ. ಪರಮಾತ್ಮನನ್ನು ಅಂತರಂಗದಲ್ಲಿ ಕಾಣಬೇಕು. ಪೇಜಾವರ ಶ್ರೀ ಅಭಿಮತ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಜನವರಿ 2ರಿಂದ ಅಂಬಾದೇವಿ ಜಾತ್ರಾ ಮಹೋತ್ಸವ 5 ದಿನಗಳ ಕಾಲ ಬಹಳ ವಿಭಿನ್ನ ಮತ್ತು ಅದ್ದೂರಿಯಾಗಿ ಆಚರಿಸಲು ಶಾಸಕರು ಇಚ್ಛಾಶಕ್ತಿ ತೋರಿದ್ದಾರೆ ಎಂದು ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಹೇಳಿದರು. ನಗರದ ನಗರಸಭೆ ಆವರಣದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿಯವರ ನೇತೃತ್ವದಲ್ಲಿ ಸಂಜೆ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ಹಮ್ಮಿಕೊಂಡು ಮಾತನಾಡಿದ ಅವರು, ಜನವರಿ 2ರಿಂದ ಧ್ವಜಾರೋಹಣ, 3ರಂದು ರಥೋತ್ಸವ, ರಥಬೀದಿಯಲ್ಲಿ 4ರಂದು ಕಡುಬಿನ ಮೇಳ, 5ರಂದು ಕುಂಭ ಕಳಸದ ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಲಿದೆ. ಜೊತೆಗೆ ಜನವರಿ 2ರಂದು ಭಕ್ತಿ ಸುದೆ ಕಲಾತಂಡದಿಂದ ಕಿರುನಾಟಕ ಪ್ರದರ್ಶನ, ಸ್ಥಳೀಯ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವವು. ಜನವರಿ 3ರಂದು ರಥೋತ್ಸವದಂದು ಖ್ಯಾತ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ, ರೂಪಕ ನಾಟಕಗಳು, ಸ್ಥಳೀಯರಿಂದ ನೃತ್ಯಗಳು, ಸಂಗೀತ ಕಾರ್ಯಕ್ರಮ ಜರುಗಲಿವೆ. ದ್ಯಾಮೇಶ್ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಹಾಗೂ ನಾರಾಯಣಪ್ಪ ಮಾಡ್ಸಿರ್ವರ್ ಅವರಿಂದ ಅಹೋರಾತ್ರಿ ತತ್ವಪದಗಳ ಗಾಯನ ಸುದೆ ನಡೆಯಲಿದೆ. ಭಕ್ತಿ ಶಕ್ತಿ ದಿವ್ಯ ಚೇತನ ಎಂಬ ಹೆಸರಿನಲ್ಲಿ 180 ಫೀಟ್ ಮಹಾರಥ ಬೀದಿ ರಥೋತ್ಸವ ಹುಡಾ ಗ್ರಾಮದ ಕ್ರಾಸ್ವರೆಗೂ ಅಂಬಾಮಠದ ವಿಹಂಗಮ ನೋಟ ಇರಲಿದೆ. ಜನವರಿ 3ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಮತ್ತು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಬಾರಿಗಿಂತಲೂ ಈ ಬಾರಿ ಬಹಳಷ್ಟು ವಿಶೇಷ ಮತ್ತು ವಿಭಿನ್ನವಾಗಿ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದರು. ಈ ಸಭೆಯಲ್ಲಿ ಪೌರಾಯುಕ್ತ ಪಾಂಡುರಂಗ ಹಿಟಗಿ, ಇಒ ಚಂದ್ರಶೇಖರ್ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಸಿಗ್ನಲ್ಗಳಲ್ಲಿ ಹಳದಿ ಬಣ್ಣ ಬಂದು ನಂತರ ಹಸಿರು ಬಣ್ಣ ಬಂದ ನಂತರ ವಾಹನ ಸವಾರರು ವಾಹನ ಚಲಾಯಿಸಬೇಕು. ಆದರೆ ಸಿಂಧನೂರಿನ ವಾಹನ ಸವಾರರು ಇನ್ನೂ 4ರಿಂದ 5 ಸೆಕೆಂಡ್ ಇರುವಾಗಲೇ ಹಳದಿ ಹಸಿರು ಬರುವಕ್ಕಿಂತ ಮುಂಚೆ 4-5 ಸೆಕೆಂಡ್ ಇರುವಾಗಲೇ ವಾಹನ ಸವಾರಿ ಮಾಡುತ್ತಾರೆ. ಇದಕ್ಕೆ ಇನ್ನೂವರೆಗೂ ಯಾವುದೇ ದಂಡ ಮತ್ತು ಕಡಿವಾಣ ಇಲ್ಲ. ಟ್ರಾಫಿಕ್ ಪೊಲೀಸರು ಇತ್ತ ಕಡೆ ಗಮನ ಹರಿಸಲು ಪ್ರತ್ಯಕ್ಷದರ್ಶಿಗಳ ಒತ್ತಾಯ. ಸಿಂಧನೂರಿನ ವಾಹನ ಸವಾರರಿಗೆ ಟ್ರಾಫಿಕ್ ರೂಲ್ಸ್ ಅನ್ನುವುದು ಗೊತ್ತಿಲ್ಲವೋ ಅಥವಾ ಗೊತ್ತಿದ್ದು ಇಲ್ಲಿ ನಡೆಯುತ್ತೆ ಎಂದು ತಮಗೆ ತಿಳಿದ ಹಾಗೆ ವಾಹನ ಸವಾರಿ ಮಾಡುವುದು ಮತ್ತು ಪಾರ್ಕಿಂಗ್ ಮಾಡುವುದನ್ನು ಕಾಣುತ್ತೇವೆ. ಮುಖ್ಯ ರಸ್ತೆಯಲ್ಲೇ ಟ್ರಾಫಿಕ್ ಪೊಲೀಸರು ಇದ್ದರೂ ಅವರ ಭಯವೇ ಇಲ್ಲದೆ 3 ಜನ ಸವಾರಿ ಮಾಡುವುದು, ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡುವುದು ದಿನನಿತ್ಯವೂ ಮುಖ್ಯ ರಸ್ತೆಗಳಲ್ಲಿ ಕಾಣಬಹುದು. ಇನ್ನು ಸಿಗ್ನಲ್ ಕುರಿತು ಹೇಳುವುದಾದರೆ, ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ 4 ಕಡೆ ಇರುವ ಸಿಗ್ನಲ್ಗಳನ್ನು ಸರಿಯಾಗಿ ಗಮನಿಸದೆ ವಾಹನ ಸವಾರರು ಮುಂದೆ ನುಗ್ಗುವುದನ್ನು ಕಾಣುತ್ತೇವೆ. ಸಿಗ್ನಲ್ನಲ್ಲಿ ಹಳದಿ ಬಣ್ಣ ಬಂದು ನಂತರ ಹಸಿರು ಬಣ್ಣ ಬಂದ ಮೇಲೆ ವಾಹನ ಸವಾರಿ ಮಾಡಬೇಕು. ಆದರೆ ಸೂಕ್ಷ್ಮವಾಗಿ ಗಮನಿಸಿದರೆ ಇನ್ನೂ 4ರಿಂದ 5 ಸೆಕೆಂಡ್ ಇರುವಾಗಲೇ ವಾಹನ ಸವಾರಿ ಮಾಡುವುದನ್ನು ಕಾಣಬಹುದು. ಕೆಲವು ಸಲ ಸಣ್ಣ ಪುಟ್ಟ ವಾಹನಗಳ ಮಧ್ಯೆ ಡಿಕ್ಕಿಯಾಗಿ ಅವರವರೇ ಮಾತನಾಡಿಕೊಂಡು ಮುಂದೆ ಹೋಗುತ್ತಾರೆಯೇ ಹೊರತು ಅಂಥವರಿಗೆ ದಂಡ ಅಥವಾ ಕೇಸ್ ಹಾಕಿದ ಉದಾಹರಣೆ ಕಂಡಿಲ್ಲ. ಹೀಗಾಗಿ ಇಲ್ಲಿ ಏನಾದರೂ ನಡೆಯುತ್ತೆ ಎನ್ನುವುದು ವಾಹನ ಸವಾರರಿಗೆ ತಿಳಿದಿದೆ. ಈ ಕಡೆ ಟ್ರಾಫಿಕ್ ಪೊಲೀಸ್ ಗಮನ ಹರಿಸಿ ಟ್ರಾಫಿಕ್ ರೂಲ್ಸ್ ಸರಿಯಾಗಿ ಪಾಲಿಸುವಂತೆ ಸವಾರರಿಗೆ ಕೇವಲ ತಿಳುವಳಿಕೆ ಹೇಳಿದರೆ ಸಾಲದು. ದಂಡ ಕಟ್ಟಿಸಿಕೊಂಡರೆ ಮಾತ್ರ ಸವಾರರಿಗೆ ನೋವು ಗೊತ್ತಾಗುತ್ತದೆ. ಗಮನ ಹರಿಸುವರೇ ಕಾದು ನೋಡೋಣ ಎನ್ನುವುದು ಪ್ರತ್ಯಕ್ಷದರ್ಶಿಗಳ ಮಾತು. ಈ ದೇಶಕ್ಕೆ ಸ್ವಾತಂತ್ರ್ಯವೇ ಬೇಡ ಎಂದದ್ದು ಆರ್ಎಸ್ಎಸ್. ಈ ದೇಶದ ಸಂವಿಧಾನವನ್ನು ತಿರಸ್ಕರಿಸಿ ಮನುಸ್ಮೃತಿಯನ್ನು ಸಂವಿಧಾನ ಎಂದು ಸಾರುತ್ತಿರುವ, ರಾಷ್ಟ್ರಧ್ವಜವನ್ನು ಎಂದೂ ಒಪ್ಪದೆ ಇಂದು ರಾಮಧ್ವಜವನ್ನು ಅತಿ ಎತ್ತರದಲ್ಲಿ ಹಾರಿಸಿ ತೋರಿಸುತ್ತಿರುವ, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನು ಕೊಂದು ನಾಥರಾಮ್ ಗೋಡ್ಸೆಯನ್ನು ಆರಾಧಿಸುವ, ರಾಷ್ಟ್ರಗೀತೆ ಜನಮನಗಣ ಅಲ್ಲ ಒಂದೇ ಮಾತರಂ ಎನ್ನುವ, ಭಾರತ ಬಹು ಸಾಂಸ್ಕೃತಿಕ ಜಾತ್ಯತೀತ ರಾಷ್ಟ್ರ ಎಂಬುದನ್ನು ಅಲ್ಲಗಳೆದು ಹಿಂದೂ ರಾಷ್ಟ್ರ ಕಟ್ಟಲು ಹೊರಟಿರುವ, ಬ್ರಾಹ್ಮಣವಾದ ಹಾಗೂ ಬಂಡವಾಳವಾದವನ್ನು ವೈಚಾರಿಕ ರಾಜಕೀಯ ಬುನಾದಿ ಮಾಡಿಕೊಂಡಿರುವ, ಪ್ರಜಾಪ್ರಭುತ್ವ, ಸಮಾನತೆ, ಸಹೋದರತೆ ಹಾಗೂ ಸಹಬಾಳ್ವೆಯ ಮೌಲ್ಯಗಳ ಮೇಲೆ ಪ್ರತಿನಿತ್ಯ ದಾಳಿ ಮಾಡುತ್ತಿರುವುದು ಇದೇ ಆರ್ಎಸ್ಎಸ್. ಈ ಸಂದರ್ಭದಲ್ಲಿ ನಮ್ಮ ಜನರನ್ನು ರಕ್ಷಿಸಲು ಡಿಸೆಂಬರ್ 6ರಂದು ಫ್ಯಾಸಿಸ್ಟ್ ವಿರೋಧಿ ಸಮಾವೇಶವನ್ನು ಹೈದರಾಬಾದ್ನಲ್ಲಿ ಸಂಘಟಿಸಲಾಗಿದೆ ಎಂದು ಗಂಗಾಧರ್ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ.
ಹೇಳಿಕೆ ಬಿಡುಗಡೆ ಮಾಡಿರುವ ಸಂಘಟನೆ ದಲಿತರು, ಮಹಿಳೆಯರು ಮನುಷ್ಯರೇ ಅಲ್ಲ, ಮುಸಲ್ಮಾನರು ಈ ದೇಶದವರೇ ಅಲ್ಲ, ಕ್ರೈಸ್ತ, ಬೌದ್ಧ, ಜೈನ ಧರ್ಮಗಳಿಗೆ ಭಾರತದಲ್ಲಿ ಜಾಗವೇ ಇಲ್ಲ ಎಂದು ಪ್ರಭುತ್ವಾಧಿಕಾರದ ಮೂಲಕ ಹಿಂದೂ ರಾಷ್ಟ್ರ ಹೇಳುತ್ತಿರುವುದು ಇದೇ RSS. ದೇಶದ ಭೂಮಿ, ಅರಣ್ಯ, ಜಲಸಂಪನ್ಮೂಲಗಳು ಹಾಗೂ ವಾಣಿಜ್ಯ ವ್ಯಾಪಾರಗಳನ್ನು ಅದಾನಿ, ಅಂಬಾನಿ ಸೇರಿ ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೆ ಬಲಿ ಕೊಡುತ್ತಿರುವುದು ಇದೇ RSS. ಬಿಹಾರ್ ಚುನಾವಣೆಯನ್ನು ಭಾರತದ ಚುನಾವಣಾ ಆಯೋಗವು ಬಿಜೆಪಿಯ ಅಂಗಸಂಸ್ಥೆಯಾಗಿ ಹೋಯಿತು. ದೇಶದ ಉದ್ದಗಲಕ್ಕೂ RSS ಫ್ಯಾಸಿಸಂ ಹರಡುತ್ತಿರುವ ಈ ಅಪಾಯಕಾರಿ ಸಂದರ್ಭದಲ್ಲಿ ನಮ್ಮ ದೇಶ ಹಾಗೂ ನಮ್ಮ ಜನರನ್ನು ನಾವೇ ಸಂರಕ್ಷಿಸಿಕೊಳ್ಳುವ ಮಹತ್ವದ ಕಾರ್ಯಭಾರ ನಮ್ಮೊಂದಿಗೆ ಇದೆ. ಇದರ ಅನುಷ್ಠಾನದ ಅಂಗವಾಗಿ ಬಾಬ್ರಿ ಮಸೀದಿ ವಿಧ್ವಂಸಗೊಳಿಸಿದ ದಿನ ಹಾಗೂ ಬಾಬಾ ಸಾಹೇಬರು ಪರಿನಿರ್ವಾಣದ ದಿನವಾದ ಡಿಸೆಂಬರ್ 6, 2025ರಂದು ಹೈದರಾಬಾದ್ನಲ್ಲಿ ಅಖಿಲ ಭಾರತ ಫ್ಯಾಸಿಸ್ಟ್ ವಿರೋಧಿ ಸಮಾವೇಶ ಸಂಘಟಿಸಲಾಗಿದೆ. ಜಸ್ಟಿಸ್ ವಿ ಗೋಪಾಲ್ ಗೌಡ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಈ ಸಮಾವೇಶವನ್ನು ಉದ್ಘಾಟನೆ ಮಾಡಿ ಮಾತನಾಡಲಿದ್ದಾರೆ. CPIML ರೆಡ್ ಸ್ಟಾರ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹಾಗೂ ಖ್ಯಾತ ಮಾರ್ಕ್ಸ್ವಾದಿ ಅರ್ಥಶಾಸ್ತ್ರಜ್ಞ PJ ಜೇಮ್ಸ್ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರು, ಹಿಂದುಳಿದ ವರ್ಗಗಳ ನಾಯಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ BK ಹರಿಪ್ರಸಾದ್ ಆಗಮಿಸಲಿದ್ದಾರೆ. 14 ರಾಜ್ಯಗಳಿಂದ ಪ್ರತಿನಿಧಿಗಳು ಭಾಗವಹಿಸುತ್ತಾರೆ. 29 ವಿವಿಧ ಪಕ್ಷ ಹಾಗೂ ಸಂಘಗಳು ಸೇರಿ ಸಂಯುಕ್ತ ವೇದಿಕೆ ಅಡಿ ಈ ಸಮಾವೇಶವನ್ನು ನಡೆಸಲಾಗುತ್ತಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ದಮನಿತ ಸಮುದಾಯದ ದುಡಿಯುವ ವರ್ಗದ ನಾಯಕರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು CPIML ರೆಡ್ ಸ್ಟಾರ್ ರಾಜ್ಯ ಸಮಿತಿ ಸದಸ್ಯ M ಗಂಗಾಧರ್, ಜಿಲ್ಲಾ ಸಮಿತಿ ಸದಸ್ಯ HR ಹೊಸಮನಿ ಮನವಿ ಮಾಡಿದ್ದಾರೆ. ಸ್ನೇಹಿತರೆ, ಡಿಸೆಂಬರ್ 6, 2025 ಹೈದರಾಬಾದ್ನಲ್ಲಿ RSS ಫ್ಯಾಸಿಸಂ ವಿರೋಧಿ ಅಖಿಲ ಭಾರತ ಸಮಾವೇಶ ಜರುಗಲಿದೆ. ಈ ಸಮಾವೇಶದಲ್ಲಿ ದೇಶದ 29 ಸಂಘಟನೆಗಳು ಮತ್ತು 40ಕ್ಕೂ ಹೆಚ್ಚು RSS ವಿರೋಧಿ ಹೋರಾಡುತ್ತಿರುವ ಪ್ರಮುಖ ನಾಯಕರು ಇದರಲ್ಲಿ ಭಾಗವಹಿಸುತ್ತಾರೆ. ಈ ಒಂದು ಸಮಾವೇಶ 14 ರಾಜ್ಯಗಳನ್ನು ಒಳಗೊಂಡು ಪ್ರತಿನಿಧಿಗಳು ಈ ಸಮಾವೇಶಕ್ಕೆ ಸೇರಲಿದ್ದಾರೆ. ಈ ಒಂದು RSS ವಿರೋಧಿ ಫ್ಯಾಸಿಸಂ ವಿರೋಧಿ ಸಮಾವೇಶನ ಕರ್ನಾಟಕದ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂಥ ವಿ ಗೋಪಾಲ್ ಗೌಡರು ಈ ಸಮಾವೇಶನ ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆಯೇ ಕರ್ನಾಟಕದ RSS ವಿರೋಧಿಸುವಂಥ ಕಾಂಗ್ರೆಸ್ ನಾಯಕರು MLC ಆದಂಥ BK ಹರಿಪ್ರಸಾದ್ ಅವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಿದ್ದಾರೆ. ಹಾಗೆಯೇ ವಕೀಲರು, ಡಾಕ್ಟರ್ಸು ಮತ್ತು ದಲಿತ, ದಮನಿತ ಇತರೆ ಸಂಘಟನೆಗಳ ಪ್ರಮುಖರು ಈ ಒಂದು ಸಮಾವೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಹಾಗಾಗಿ ರಾಯಚೂರು ಜಿಲ್ಲೆಯ ಮತ್ತು ಕರ್ನಾಟಕದ ಎಲ್ಲ ದಲಿತ ಪರ, ರೈತ ಪರ, ಕಾರ್ಮಿಕ ಪರ, ವಿದ್ಯಾರ್ಥಿ ಯುವಜನ ಚಳವಳಿಯ ಎಲ್ಲ ಮುಂದಾಳು ನಾಯಕರು ಈ ಒಂದು ಸಮಾವೇಶಕ್ಕೆ ಸ್ವಯಂ ಪ್ರೇರಿತರಾಗಿ ರಾಯಚೂರು ಜಿಲ್ಲೆಯಿಂದ, ಕರ್ನಾಟಕದಿಂದ ಹೈದರಾಬಾದ್ ಚಲೋ ಕಾರ್ಯಕ್ರಮದ ಈ ಸಮಾವೇಶಕ್ಕೆ ತಾವೆಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. M ಗಂಗಾಧರ್, RCF ಮುಖಂಡರು, ಕರ್ನಾಟಕ. ತಾಲೂಕಿನ ಹಂಚಳ ಕ್ಯಾಂಪಿನಲ್ಲಿರುವ 16 ಎಕರೆ ಜಮೀನಿನಲ್ಲಿ ಭತ್ತ ಬೆಳೆದಿದ್ದು ರಾತ್ರೋರಾತ್ರಿ ಕಟಾವು ಮಾಡಲು ಅಣ್ಣ ಮತ್ತು ತಂದೆಯೊಂದಿಗೆ ಪೊಲೀಸರು ಮುಂದಾಗಿದ್ದು, ಸಿಂಧನೂರು ಗ್ರಾಮೀಣ ಪೊಲೀಸರು ಹಾಗೂ ನನ್ನ ತಂದೆ ಹಾಗೂ ಅಣ್ಣ ಮಾಡಿಕೊಂಡ ಒಳ ಒಪ್ಪಂದಗಳು CDR ಪರಿಶೀಲನೆ ಮಾಡಿದರೆ ನಿಜ ಏನೆಂದು ಗೊತ್ತಾಗಲಿದೆ ಎಂದು ವೆಂಕಟೇಶ್ವರ ರಾವ್ ಪೊಲೀಸರ ಮೇಲೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿದ PWD ಕ್ಯಾಂಪಿನ ನಿವಾಸಿ ವೆಂಕಟೇಶ್ವರ ರಾವ್ ಮಾತನಾಡುತ್ತಾ, ನಮ್ಮದು ಜಂಟಿ ಕುಟುಂಬ. ತಂದೆ ಕೃಷ್ಣಮೂರ್ತಿ, ಅಣ್ಣ ಸತ್ಯನಾರಾಯಣ ಇದ್ದು ಇಲ್ಲಿಯವರೆಗೂ ಆಸ್ತಿಯಲ್ಲಿ ಭಾಗವಾಗಿಲ್ಲ. ಅಣ್ಣನ ಮಾತು ಕೇಳಿ ತಂದೆ ಆಸ್ತಿ ಕೊಡುತ್ತಿಲ್ಲ. ನ್ಯಾಯಾಲಯದಲ್ಲಿ ದಾವೆ ನಡೆದಿದೆ. ಕೇಸ್ ನಂಬರ್ 243/2024. 16 ಎಕರೆ ಜಮೀನಿನಲ್ಲಿ ಭತ್ತ ಬೆಳೆದಿದ್ದು ರಾತ್ರೋರಾತ್ರಿ ನನ್ನ ತಂದೆ ಮತ್ತು 4 ಜನ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಇನ್ನಿತರೆ 20 ಜನ ಸೇರಿ ಭತ್ತ ಕಟಾವು ಮಾಡಿ ಬೇರೆ ಕಡೆಗೆ ಸಾಗಿಸಿದ್ದಾರೆ. ಈ ಮೊದಲೇ ಸಿವಿಲ್ ಪ್ರಕರಣದಲ್ಲಿ ಪೊಲೀಸರು ಬರುವಂತಿಲ್ಲ. ಆದರೂ PSI ಮೋನೇಶ್ ರಾಠೋಡ್ ಹಾಗೂ ASI ಬಾಳಪ್ಪ ನಮಗೆ ದೂರವಾಣಿ ಕರೆ ಮಾಡಿ ಧಮಕಿ ಹಾಕಿ ಭತ್ತದ ಬೆಳೆಯ ಕಡೆಗೆ ಹೋಗಬೇಡ, ಹೋದರೆ ಕೇಸ್ ಹಾಕಿ ಜೈಲಲ್ಲಿ ಕೊಳೆಯುವಂತೆ ಮಾಡುತ್ತೇವೆ ಎಂದು ಎದುರಿಸುತ್ತಿದ್ದಾರೆ. ಸುಖ ಸುಮ್ಮನೆ ಠಾಣೆಗೆ ಬರುವಂತೆ ಹೇಳುತ್ತಾರೆ. ಪೊಲೀಸರು ಹಾಗೂ ನಮ್ಮ ಅಣ್ಣ ತಂದೆಯ ನಡುವೆ ಒಳ ಒಪ್ಪಂದ ಆಗಿವೆ ಎಂದು ದೂರವಾಣಿ ಕರೆಯ ಪಟ್ಟಿ, ಕಾಲ್ ರೆಕಾರ್ಡ್, ಪೆನ್ ಡ್ರೈವ್ ನನ್ನ ಬಳಿ ಇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು. ನನಗೆ ನ್ಯಾಯ ಕೊಡಿ ಎಂದು ಬೇಡಿಕೊಂಡರು. ಇದೇ ರೀತಿಯಲ್ಲಿ ಮುಂದುವರೆದರೆ ಕುಟುಂಬ ಸಮೇತ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯ ಮುಂದೆ ಜೀವ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ನೊಂದು ಮಾತನಾಡಿದರು. ನಾವು ನಮ್ಮ ತಂದೆ ಎಲ್ಲ ಒಂದು ಜಂಟಿ ಕುಟುಂಬವಾಗಿದ್ದೀವಿ ಸರ್. ನಮ್ಮದು ಆಸ್ತಿ ವಿಭಾಗ ಸಲುವಾಗಿ ಜಗಳ ಆಗಿದೆ. ಅದೆಲ್ಲ ನಾವು ಏನು ಮಾಡಿದ್ದು, ಹಿರಿಯರ್ ತಕ್ಕೇನೋ ಪಂಚಾಯತಿ ಕುಂತ್ಕೊಂಡು ಬಗೆಹರಿಸಂದ್ರೂ ಬಗೆಹರ್ಸಕ್ಕೆ ತಯಾರಿಲ್ಲ ಅವರು. ಹಂಗಾಗಿ ನಾವು ಸಿವಿಲ್ ದಾವೆ ಹಾಕಿದ್ವಿ. ಸಿವಿಲ್ ಕೋರ್ಟ್ನಲ್ಲಿ ಸಿವಿಲ್ ದಾವೆ ನಡ್ತಾ ಇದ್ದಾರೆ. ಹಿಂಗಾದಾಗೆಲ್ಲ ನಮ್ಮ ಅಣ್ಣ ನಮ್ಮ ತಂದೆ ಜೊತೆಗೆ ಸೇರಿಕೊಂಡು ಎಲ್ಲ ಪೊಲೀಸರ ಜೊತೆಗೆ ಸೇರಿಕೊಂಡು ನನಗೆಲ್ಲ ದಿವಸ ಪೊಲೀಸ್ ಸ್ಟೇಷನ್ ಕರೆಸೋದು, ಎಲ್ಲ ದಿವಸ ನನ್ನ ಮನಸ್ಸಿಗೆ ಬರ್ರಿ ಕುಂದ್ರ ಅಂತ ಹೇಳೋದು, ಕಂಪ್ಲೇಂಟ್ ಕೊಡಂದ್ರೆ ಇದು ಇಲ್ಲ,
ತೋರಿಸಂಗಿಲ್ಲ, ಎಲ್ಲ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ. ನಮ್ಮ ಪೊಲೀಸರು ಸ್ಟೇಷನಲ್ಲಿ ನಮ್ಮ ಅಣ್ಣ ನಮ್ಮ ತಂದೆ ಪೊಲೀಸರು ಸೇರ್ಕೊಂಡು ಎಲ್ಲ ಕಳ್ಳಿಂದನೂ ನಮಗೆ ಅಷ್ಟು ಹೊಲ್ದಾಕ ಹೋಗ್ಬಿಡಂಗಿಲ್ಲ. ಇಲ್ಲ ಹೊಲ್ದಾಕ ಹೋದರೆ ಯಾರನ್ನಾರ ಮಂದಿನ ಕಳಿಸೋದು, ನನಗೆ ಬೆದರಿಕೆ ಹಾಕೋದು, ಸಹಾಯ ಕೊಡ್ತೀವಿ ಬರ್ರಿ ಅನ್ನೋದು, ಹಿಂಗೆ ಕಿರುಕುಳ ನಡೆಸಕತ್ತಾರೆ. ಮೊನ್ನೆ 22ನೇ ತಾರೀಕಿಗೂ ಅಂಚಲ್ ಕ್ಯಾಂಪ್ನಲ್ಲಿ ಹೊಲ ಕೋಶ ಕತ್ತಿದ್ರೆ ನಿಂದಿಸಿದ್ರು. ಮತ್ತೆ 2 ದಿನದಿಂದ 24 ತಾರೀಕು ಮತ್ತೆ ಪೊಲೀಸರ ಜೊತೆ ಸೇರಿಕೊಂಡು ನಮ್ಮ ಅಣ್ಣ ನಮ್ಮ ತಂದೆ ಎಲ್ಲ ಸೇರಿಕೊಂಡು ರಾತ್ರಿ ಬೆಳತನ ಹೊಲ ಪೊಲೀಸರು ಸೇರ್ಕೊಂಡು ಎಲ್ಲ ಹೊಲಕ್ಕೆ ಹೋಗ್ಕೊಂಡು ಪರಮಾತ್ಮನನ್ನು ಎಲ್ಲರೂ ಹೊರಗೆ ಹುಡುಕುವ ಬದಲು ತಮ್ಮ ತಮ್ಮ ಅಂತರಂಗದಲ್ಲಿ ಹುಡುಕಬೇಕೆಂದು ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಅಭಿಪ್ರಾಯಪಟ್ಟರು. ಮಂಗಳವಾರ ಶ್ರೀರಾಮ ಮಂದಿರದಲ್ಲಿ ಸಂಸ್ಥಾನ ಪೂಜೆ ನೆರವೇರಿಸಿ ನಂತರ ಅನುಗ್ರಹ ಸಂದೇಶ ನೀಡಿದರು. ಜಗತ್ತಿನ ಕಣಕಣದಲ್ಲಿಯೂ ಪರಮಾತ್ಮನಿದ್ದಾನೆ, ಸರ್ವವ್ಯಾಪ್ತನಾಗಿದ್ದಾನೆ, ಭಕ್ತಿಯಿಂದ ನಿಷ್ಕಾಮ ಕರ್ಮದಿಂದ ಕರೆದರೆ ಬರುತ್ತಾನೆ ಎಂದರು. ಡಿಸೆಂಬರ್ ತಿಂಗಳು 22, 23 ಮತ್ತು 24ರಂದು ಗುರುಗಳಾದ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನಾ ಕಾರ್ಯಕ್ರಮವು ಬೆಂಗಳೂರಿನ ಶ್ರೀ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಡೆಯಲಿದೆ. ಆ ಕಾರ್ಯಕ್ರಮಕ್ಕೆ ಸಿಂಧನೂರಿನ ಸಮಸ್ತ ಭಕ್ತವೃಂದರು ಆಗಮಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. 2031ನೇ ಇಸ್ವಿಯಲ್ಲಿ ಗುರುಗಳ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಆ ಕಾರ್ಯಕ್ರಮದ ಅಂಗವಾಗಿ ಗುರುಗಳು ದೇಶದ ನಾನಾ ಭಾಗಗಳಲ್ಲಿ ಸ್ಥಾಪಿಸಿರುವ ಮಠ ಮಂದಿರಗಳು, ವಿದ್ಯಾರ್ಥಿ ವಸತಿ ನಿಲಯಗಳು ಹಾಗೂ ಶಾಲಾ ಕಾಲೇಜುಗಳು, ಗೋಶಾಲೆ, ಛತ್ರ ವಿದ್ಯಾಪೀಠಗಳನ್ನು ಪುನರ್ಜೀವನಗೊಳಿಸಲಾಗುವುದು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೌಡ್ಕುಂದಿಯ ಬಂಡೆ ರಂಗನಾಥ್ ದೇವಸ್ಥಾನದ ವತಿಯಿಂದ 2026 ಜನವರಿಯಲ್ಲಿ ಪ್ರತಿಷ್ಠಾಪಿಸಲು ಯೋಜಿಸಿರುವ ಶ್ರೀ ವಿಷ್ಣು ಮೂರ್ತಿಯ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಪೇಜಾವರ ಮಠಾಧೀಶರಿಗೆ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ರಾಘವೇಂದ್ರರಾವ್ ಕುಲಕರ್ಣಿ ಹಾಗೂ ಅವರ ತಂಡ ಆಹ್ವಾನಿಸಿದರು. ಸಿಂಧನೂರು ತಾಲೂಕು ಬ್ರಾಹ್ಮಣ ಸಮಾಜದ ವತಿಯಿಂದ ಶ್ರೀಗಳನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಸಿಂಧನೂರಿನ ತಾಲೂಕು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಗೋವಿಂದರಾವ್ ಕುಲಕರ್ಣಿ, ರಾಮಕೃಷ್ಣಾಚಾರ್ ಗೋನ್ವಾರ್, MK ಗೌರ್ಕರ್, ರಂಗನಾಥಾಚಾರ್ ಸಾಲ್ಗುಂದ, ಭೀಮಸೇನಾಚಾರ್ ಮಠಾಧಿಕಾರ, ವೆಂಕಟೇಶಾಚಾರ್ ಕೆಂಗಲ್, ಶ್ರೀಧರ್ ಕುಲಕರ್ಣಿ ವಕೀಲ್, ರಾಘವೇಂದ್ರರಾವ್ ಕುಲಕರ್ಣಿ ರೌಡ್ಕುಂದ, ಹನುಮಂತಾಚಾರ್ ಪುರೋಹಿತ್, ಹನುಮಂತಾಚಾರ್ ಮಸ್ಕಿ, ವೆಂಕಟರಾವ್ ರಾಜು ಬಂಡಿ ವಕೀಲ್, ಪಾಂಡುರಂಗ ಆಚಾರ್ಯ ಕನಸಾವಿ, ಡಾಕ್ಟರ್ ವಿಜಯಕುಮಾರ್ ಜೋಶಿ, ಹನುಮೇಶ್ ಜಾಯಗಿರ್ದಾರ್ ಮತ್ತಿತರರು ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಭಕ್ತಿ ಶಕ್ತಿ ದಿವ್ಯ ಚೇತನ ಹೆಸರಿನಲ್ಲಿ ಅಂಬಾದೇವಿ ಜಾತ್ರಾ ಮಹೋತ್ಸವ ಈ ಬಾರಿ ವಿಭಿನ್ನ ವಿಶೇಷ. ಅರುಣ್ ಕುಮಾರ್ ದೇಸಾಯಿ. ಸಿಗ್ನಲ್ನಲ್ಲಿ ಹಸಿರು ಬಣ್ಣ ಬಂದ ನಂತರ ವಾಹನ ಚಲಾಯಿಸಬೇಕು. ಇದು ಸಿಂಧನೂರು ವಾಹನ ಸವಾರರಿಗೆ ಅನ್ವಯಿಸುವುದಿಲ್ಲವೇ? RSS ಫ್ಯಾಸಿಸ್ಟ್ ಆಳ್ವಿಕೆ ಅಂತ್ಯಗೊಳಿಸಲು ದಮನಿತ ಸಮುದಾಯ ಮತ್ತು ದುಡಿಯುವ ವರ್ಗಗಳ ಬಲಿಷ್ಠ ಚಳವಳಿ ಕಟ್ಟೋಣ. ರಾತ್ರೋರಾತ್ರಿ ಭತ್ತ ಕಟಾವು, ಗ್ರಾಮೀಣ ಠಾಣೆಯ ಪೊಲೀಸರ ಸಹಕಾರ, ವೆಂಕಟೇಶ್ವರ ರಾವ್ ಆರೋಪ. ಪರಮಾತ್ಮನನ್ನು ಅಂತರಂಗದಲ್ಲಿ ಕಾಣಬೇಕು, ಪೇಜಾವರ ಶ್ರೀ ಅಭಿಮತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.